ನಮ್ಮ ಊಟ ಬಂದೈತೆ ನೋಡಿ, ಮುದ್ದೆ ಮತ್ತೆ ಚಿಕನ್. ಮುದ್ದೆ ತಿನ್ನೋಣ ಫಸ್ಟ್. ಕುಷ್ಕ ರೈಸ್. ಹೊಟ್ಟೆ ತುಂಬ ಇತ್ತು ನಮ್ಗೆ ಆಗ್ಲೇ ಇಷ್ಟು ತಿಂದು. ಕ್ರೇಜಿ ಕಾರ್ ಸ್ವಿಫ್ಟ್, ಯಾವ್ದಿದ್ರು ಸ್ವಿಫ್ಟ್ ಗೈಸ್. ಬಸ್ಸಿಗೆ ಗಲಾಟೆ ಮಾಡ್ಲಿಲ್ಲ ಅಲ್ಲಿ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ ಅಲ್ಲಿ ನಾನು ದಿನ ಪೂರ್ತಿ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮತ್ತೆ ಮಧ್ಯಾಹ್ನ ಒಳ್ಳೆ ನಾನ್ ವೆಜ್ ಊಟನ ಮಾಡೋಣ ಒಂದು ಹೋಟ್ಲಲ್ಲಿ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಒಂದ್ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಮುಗಿಸ್ದೆ. ಇವಾಗ ರೆಡಿ ಆಗ್ಬಿಟ್ಟು ಹೊರಡ್ಬೇಕು. ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಮೇನ್ ಚಾನಲ್ ಒಂದು ದೊಡ್ಡ ವಿಡಿಯೋ ಶೂಟ್ ಐತೆ, ಅದನ್ನ ಮುಗಿಸ್ಕೊಂಡು ವಾಪಸ್ ಬರಬೇಕು. ಇವಾಗ ಫಸ್ಟ್ ಮನೆಗೆ ಹೋಗ್ಬಿಟ್ಟು ರೆಡಿ ಆಗೋಣ ಬನ್ನಿ, ನಾಷ್ಟ ಮಾಡ್ಕೊಂಡು. ಭೀಮ ನೋಡಿ ಇಲ್ಲೇ ವೆಯ್ಟ್ ಮಾಡ್ತಿದ್ದಾನೆ. ಭೀಮರಾಜು ರೋಡಲ್ಲಿ ಹೋಗೋ ಬರೋರ್ನೆಲ್ಲ ನೋಡ್ಕೊಂಡು ನಿಂತಿರ್ತಾನೆ. ಅದೇ ಅವನಿಗೆ ಟೈಮ್ ಪಾಸ್. ಅಲ್ಲಿ ಯಾವುದೋ ಬಸ್ ಬಂದೈತೆ ನೋಡಿ ದೂರದಲ್ಲಿ, ಅದನ್ನ ನೋಡ್ಕೊಂಡು ನಿಂತವನೆ ಆ ಬಸ್ನ. ಬರೋ ಒಳಗೆ. ನಾವು ಇವಾಗ ಒಂದು ನಾನ್ ವೆಜ್ ಹೋಟ್ಲಿಗೆ ಹೋಗ್ತಾ ಇದೀವಿ, ಚೆನ್ನಾಗಿ ಊಟನ ಮಾಡೋಕೆ. ನಾನು ಮತ್ತೆ ಗೌತಮು ಹಳ್ಳಿ ಮನೆ ಬಿರಿಯಾನಿ ತಿನ್ನೋಣ ಬನ್ನಿ. ಗೈಸ್ ನಮ್ಮ ಊಟ ಬಂದೈತೆ ನೋಡಿ, ಮುದ್ದೆ ಮತ್ತೆ ಚಿಕನ್ ಫ್ರೈ, ಸೂಪ್ ತಗೊಂಡಿದೀವಿ ಅರ್ಧ ಪ್ಲೇನ್ ಸೂಪು, ಕಾಲ್ ಸೂಪು. ಬನ್ನಿ ಇವಾಗ ಫಸ್ಟ್ ಸೂಪ್ ಕುಡಿಯೋಣ. ಬೇರೆ ಏನೋ ಹೇಳಿಲ್ವ ಐಟಮು? ಗೈಸ್ ಕಾಲ್ ಸೂಪ್ ಕುಡಿಯೋಣ ಬನ್ನಿ ಫಸ್ಟ್ ಊಟಕ್ಕಿಂತ ಮುಂಚೆ. ಗೈಸ್ ಫಸ್ಟ್ ಮುದ್ದೆ ಮತ್ತೆ ಇದು ಮಟನ್ ಶೇರ್ವಾ, ಚಿಕನ್. ಮುದ್ದೆ ತಿನ್ನೋಣ ಫಸ್ಟ್. ಚಿಕನ್ ಫ್ರೈ ಒಳ್ಳೆ ಸಗದಾಗಿದೆ ಮತ್ತೆ ಟೇಸ್ಟ್. ನಾನು ಗೀ ರೋಸ್ಟ್ ಅನ್ಕೋಬಿಟ್ಟೆ, ಗೊತ್ತಾಗದಾಗೈತಿ ಇದು. ಗೈಸ್ ನೆಕ್ಸ್ಟು ಎರಡೆರಡು ಮೊಟ್ಟೆ ಮತ್ತೆ ಕಬಾಬ್ನ ಹೇಳಿದ್ವಿ, ಕಬಾಬ್ ಬಂತು. ತಿನ್ನೋಣ ಬನ್ನಿ. ಮತ್ತೆ ಬಣ್ಣಾರ ತಿನ್ನಲ್ವಾ? ಅದ್ಯಾಕೆ ಸ್ಪೂನ್ ಮೇಲೆ ಇಟ್ಟಿದ್ಯಾ? ಮತ್ತೆ ಇಷ್ಟೊಂದು ಎಣ್ಣೆ ಇದೆಲ್ಲ ತಿಂತಿದ್ಯಾ, ಅದೇನಾಗಲ್ವಾ? ಯಾವನ್ ಹೇಳಿದ್ ನಿಂಗೆ? ಅದನ್ನ ಹೇಳು, ಎಣ್ಣೆ ತಿಂದ್ರೆ ಏನಾಗಲ್ಲ, ಇವೆಲ್ಲ ಬೇಡ ಆಯ್ತಾ. ರೈಸ್ ಕೊನೆಯಲ್ಲಿ ಬಿರಿಯಾನಿ ರೈಸ್ನ ತಿನ್ನೋಣ ಬನ್ನಿ. ಕುಷ್ಕ ರೈಸ್. ಹೊಟ್ಟೆ ತುಂಬ ಇತ್ತು ನಮ್ಗೆ ಆಗ್ಲೇ ಇಷ್ಟು ತಿಂದು. ಗೈಸ್ ನಾನು ಗೌತಮ್ ಕಾರ್ನ ಈಸ್ಕೊಂಡೆ, ಯಾಕಂತ ಅಂದರೆ ಭೀಮನ್ಗೆ ಸ್ವಲ್ಪ ಕಿವಿಲಿ ಗಾಯ ಆಗ್ಬಿಟ್ಟೈತೆ. ಅದಕ್ಕೆ ನನ್ನ ಕಾರ್ ಕೊಟ್ಬಿಟ್ಟು ಗೌತಮ್ ಕಾರ್ ಎತ್ಕೊಂಡಿದ್ದೀನಿ. ಭೀಮನ್ ಹಾಸ್ಪಿಟ್ಲಿಗೆ ಕರ್ಕೊಬರ್ಬೇಕು. ಅದಕ್ಕಿಂತ ಮುಂಚೆ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಜಿಮ್ಗೆ ಹೋಗೋಣ ಬನ್ನಿ. ಯಾವುದಪ್ಪ ಇದು ನಂಬರು? ಅದಕ್ಕಿಂತ ಮುಂಚೆ ಇವಾಗ ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ. ಊರಿಗೆ ಹೋಗ್ಬಿಟ್ಟು ಭೀಮನ್ ಕರ್ಕೊಬರೋಣ. ನಾನು ಇವಾಗ ಜಸ್ಟ್ ಗೌತಮ್ ಕಾರ್ನ ಕೆಳಗಡೆ ಜಿಮ್ ಹತ್ರ ಹಾಕ್ಬಿಟ್ಟು ಇವಾಗ ಜಿಮ್ಗೆ ಬಂದೆ. ಜಿಮ್ಮಲ್ಲಿ ನೋಡಿ ಎಷ್ಟು ಕಮ್ಮಿ ಜನ ಅವರೇ ಅಂತ. 4:15 ಬಂದಿರೋದಕ್ಕೆ ಬರೀ 3 ಜನ ಇದ್ದೀವಿ. ಅದು ಇವಾಗ ಇಬ್ಬರು ಬಂದಿದ್ದು. ನಾನು ಮತ್ತೆ ಕೃಣಾಲ್ ಇಬ್ಬರೇ ಇದ್ವಿ ಅಷ್ಟೊತ್ತಿಂದ. ಈ ಟೈಮಲ್ಲಿ ಬಂದರೆ ಆರಾಮಾಗಿ ವರ್ಕೌಟ್ ಮಾಡ್ಬಿಡ್ಬೋದು. ನಾನಿವತ್ತು ಶೋಲ್ಡರ್ ಮತ್ತು ಲೆಗ್ ವರ್ಕೌಟ್ ಮಾಡ್ತಾ ಇದ್ದೀನಿ ಗೈಸ್. ಕೃಣಾಲ್ ನೋಡಿ ಒಳ್ಳೆ ಟೈಮಿಂಗ್ಸ್ ನೋಡ್ಕೊಬಿಟ್ಟಿದ್ದಾನೆ. ಕರೆಕ್ಟಾಗಿ ದಿನ ಇಷ್ಟೊತ್ತಿಗೆ ಬರ್ತಿದ್ದಂತೆ. ನಾನು ಇನ್ಮೇಲೆ ಇದೇ ಟೈಮ್ ಬಂದ್ಬಿಡ್ತೀನಿ. ಫುಲ್ಲು 4 ಗಂಟೆಗೆ ಬಂದರೆ ಪೀಸಾಗೆ ಇಬ್ಬರೇ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದೇ 7 ಗಂಟೆಗೆ ಬಂದರೆ ಕಾಲಿಡಕ್ಕೆ ಜಗಳ ಆಡೋದಲ್ಲೂ ನಿಂತ್ಕೊಂಡು ಕಾಯಬೇಕು ಒಂದೊಂದು ವರ್ಕೌಟ್ಗೂ. ಅರ್ಧ ಅಲ್ಲೇ ಟೈಮ್ ಊಟ ಬಿಡ್ತದೆ. ಗೈಸ್ ನಾನಿವಾಗ ಜಿಮ್ನ ಮುಗಿಸ್ಕೊಂಡು ಗೌತಮ್ ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಏನು ಸೈಕಾಗೈತೆ ಗೊತ್ತಾ ಈಗಲೂ ಕಾರು. 15-20 ವರ್ಷದ ಹಳೆ ಗಾಡಿ ಇದು. 1,47,000 ಓಡೈತೆ. ಬಟ್ ಆದರೂ ಈಗಲೂ ಕಾರ್ ಹೆಂಗೆ ಹೋಗುತ್ತೆ ಗೊತ್ತಾ, ಸರ್ರಿಂಗ್ ನುಗ್ಗುತ್ತೆ. ಸಗದಾಗೈತೆ ಅನ್ಕೊಳ್ಳಿ ಗೈಸ್. ನೋಡಿ ಕ್ರೇಜಿ ಕಾರು. ಸ್ವಿಫ್ಟ್ ಯಾವುದಿದ್ರು ಸ್ವಿಫ್ಟೇ ಗೈಸ್. ಮೈಲೇಜ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ವಿಫ್ಟು ಯಾವತ್ತಿದ್ರು ಸ್ವಿಫ್ಟ್. ಇವಾಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದೀನಿ ಮನೆಗೆ ಹೋಗಿ ಆನ್ ಮಾಡ್ತೀನಿ ಕ್ಯಾಮ್ರಾನ. ಗೈಸ್ ನಾನು ಇವಾಗ ಜಸ್ಟ್ ಮನೆಯಿಂದ ಜಿಮ್ಗೆ ಬಂದೆ. ಪ್ರೋಟೀನ್ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಕರ್ಕೋಗೋಣ ಭೀಮನ್ನ ನಮ್ಮ ಅಪ್ಪ ವಾಕಿಂಗ್ ಕರ್ಕೋಗೋರೆ. ಭೀಮ ನೋಡಿ ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಬಂದ. ಭೀಮ ಹತ್ತು ಮೇಲತ್ತು ಬಾ.
ಗುಡ್ ಬಾಯ್. ಹಾಸ್ಪಿಟ್ಲಿಗೆ ಹೋಗಕ್ಕೆ ರೆಡಿನಾ? ಕಿವಿಲಿ ಗಾಯ ಆಗ್ಬಿಟ್ಟೈತೆ ಏನೋ ಒಂಥರ, ಅದಕ್ಕೆ ತೋರ್ಸೋಣ ಅಂತ. ನನ್ನ ಬಟ್ಟೆ ಎಲ್ಲ ಹೆಂಗೆ ಬೇಕಂಗೆ ತುಂಬಿಟ್ಟಿದೆ. ನಮ್ಮಮ್ಮ ನಾನು ಬೆಂಗಳೂರಿಗೆ ಹೋಗಿ ಬರೋಷ್ಟರಲ್ಲಿ, ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಅರೇಂಜ್ ಮಾಡಿಬಿಟ್ಟವ್ರೆ ನೀಟಾಗಿ ಮಡಚ್ಬಿಟ್ಟು. ಫುಲ್ ಇರೋದೇ ಒಂದು ವಾರ್ಡ್ರೋಬ್ ನಂದು, ಎಷ್ಟು ತುಂಬೆ ಹೋಗ್ಬಿಟ್ಟೈತೆ ನೋಡಿ, ಜಾಗನೇ ಇಲ್ಲ. ನನ್ನ ಪ್ರೋಟೀನ್ ಎಲ್ಲ ಐತೆ. ಅಮ್ಮನ ಕೇಳೋಣ ಬನ್ನಿ. ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಲ್ಲ ಅಮ್ಮ ನನ್ನ ಡ್ರೆಸ್ಗಳನ್ನ. ಡ್ರೆಸ್ ಎಲ್ಲ ಜೋಡಿಸ್ಬಿಟ್ಟಿದ್ಯಾ? ಇನ್ನೊಂದೆಲ್ಲ ಪ್ರೋಟೀನ್ ಬಾಕ್ಸದು ಭೀಮರಾಜ್ ನೋಡಿ ಹತ್ರಕ್ಕೆ ಬಂದ ಬಾರ ಬಿಡುತ್ತೆ. ಗೈಸ್ ನಾನು ಯೂಸ್ ಮಾಡೋದು ಇದೆ ಪ್ರೋಟೀನು, ವೇ ಅಂತ, ಕುಲ್ಫಿ ಫ್ಲೇವರ್ ಇದು ಅವತಾರದು. ಒಂದು ಖಾಲಿ ಆಯಿತು, 2 ಒಟ್ಟಿಗೆ ತಗೊಂಡಿದ್ದೆ ನಾನು. ಈಗ ಇವತ್ತೇ ಓಪನ್ ಮಾಡ್ತಿರೋದು ಇದನ್ನು, ಹೊಸದು. ಈಗ ಓಪನ್ ಮಾಡ್ತೀನಿ, ಇವತ್ತೇ ಸೀಲ್ ಓಪನ್ ಮಾಡ್ತಿರೋದು ಇದು. ಇವಾಗ ಒಂದು ಸ್ಕೂಪು ಪ್ರೋಟೀನ್ನ ಕುಡಿಯೋಣ ಬನ್ನಿ. ಇದನ್ನು ಬೇಗ ಖಾಲಿ ಮಾಡ್ತೀನಿ ಈ ಬಾಕ್ಸ್ನ. ಸೊ ಅವಾಗ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತಲ್ಲ, ಅದಕ್ಕೆ ಖಾಲಿ ಇರಲಿಲ್ಲ. ಇದು ಬೇಗ ಖಾಲಿ ಆಗ್ಬಿಡುತ್ತೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಸಂಜೆ ಆಯಿತು. ಇವಾಗ ನಾನು ಮತ್ತು ನಮ್ಮಪ್ಪ ಕರ್ಕೊಯ್ತೀವಿ ಭೀಮನ ಕಾರಲ್ಲಿ, ಗೌತಮ್ ಕಾರಲ್ಲಿ. ನಮ್ಮಪ್ಪನೂ ರೆಡಿ ಆದರು, ಬನ್ನಿ ಹೋಗೋಣ. ನಾನು ಇನ್ನೂ ಕರ್ಕೊಯ್ತೀವಿ ಕಣ, ಒಟ್ಟಾಯ್ತವನೇ ಅಂತ. ಬೆಲ್ಟಾಗಿ ಎತ್ಕೊಳಪ್ಪಜಿ. ನಿನ್ನೆ ಕರ್ಕೋಗೋದು ಕಣೀರಿ, ಈಗ ನಿನ್ನೆ ಕರ್ಕೋಗೋದು ಕಣೀರೋ, ಟ್ರಿಪ್ ಮಾಡಿಸ್ತೀನಿ ನಿಮಗೆ. ಗೈಸ್ ಇವಾಗ ಭೀಮನ್ನ ಹಚ್ಕೊಂಡ್ವಿ. ಈ ಕಾರಲ್ಲಿ ಒಂಚೂರಾರು ಸುಮ್ಮನೆ ಕೂತವ್ನು. ನಮ್ಮ ಕಾರಲ್ಲಿ ಸೀಟೆಲ್ಲ ಅರ್ಧ ಹಾಕಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದಕ್ಕೆ ಅಭ್ಯಾಸ ಆಗೋವರೆಗೂ ಒಂದು ಸ್ವಲ್ಪ ಹುಷಾರಾಗಿ ಕರ್ಕೋಬೇಕು ಕಾರಲ್ಲಿ. ಎಲ್ಲರೂ ಸುಮ್ಮನೆ ಕೂತ್ಕೋತಾರೆ. ಇದು ಎಲ್ಲರ ಮನೇಲೂ ಇವನೊಬ್ಬ ಹಿಂಗೆ ಆಡೋದು. ಸುಮ್ಮನೆ ಕೂತ್ಕೊಂಡ್ರೆ ಟ್ರಿಪ್ ಕರ್ಕೋಗ್ಬೋದು. ಹೆಂಗೆ ಆಡ್ತಾನೆ ನೋಡು. ಬನ್ನಿ ಗೈಸ್ ಇವಾಗ ನಮ್ಮ ಮನೆಯಿಂದ ಹೊಡ್ತಾ ಇದೀವಿ ಚನ್ನಪಟ್ಟಣಕ್ಕೆ. ಈಗ ಹಾಸ್ಪಿಟಲು ಅಂತ ಗೊತ್ತಾಗೋಯ್ತು. ಫುಲ್ ಭಯ ಬಿದ್ದೋಗ ನೋಡಿ, ನಮ್ಮ ಅಪ್ಪನ ಮೇಲೆ ಅದು ಕೂತ್ಕೊಬಿಟ್ಟವ್ನು. ಸುಮ್ಮನೀರು, ಏನಾಗಲ್ಲ ಸುಮ್ಮನೀರಾಯ್ತು. ಹಾಸ್ಪಿಟಲು ಅಂದರೆ ಭಯ ಅವನಿಗೆ. ಸುಮ್ಮನೀರು, ಆಯ್ತು ಏನಾಗಲ್ಲ. ಆಯ್ತು ಹೆಂಗೆ ಎದುರ್ಕೋಬೇಕು. ಭಯ ಅಷ್ಟಿಷ್ಟಿಲ್ಲ ಆಸ್ಪತ್ರೆ ಅಂದರೆ ಬಾಸ್ಗೆ. ಗೈಸ್ ಭೀಮನ್ನ ಇವಾಗ ಹಾಸ್ಪಿಟ್ಲಿಂದ ವಾಪಸ್ ಮನೆಗೆ ಕರ್ಕೊ ಹೋಗ್ತಾ ಇದ್ದೀನಿ. ಅಪ್ಪ ಹೊಸಿ ಹಿಂಸೆ ಕೊಡಲಿಲ್ಲ ಹಾಸ್ಪಿಟ್ಲಲ್ಲಿ. ಫುಲ್ ಹಿಂಸೆ ಹಾಕ್ಬಿಟ್ಟ ಅವನಿಗೆ. ಮೊದಲಿಂದ ಹಾಸ್ಪಿಟ್ಲ್ ಅಂದ್ರೆ ಭಯ ಅಲ್ವಾ, ಹೊಸಿ ಗಲಾಟೆ ಮಾಡಲಿಲ್ಲ ಅಲ್ಲಿ. ಈಗಲೂ ಹಂಗೆ ಆಡ್ತಾನೆ. ಇವಾಗ ಸ್ವಲ್ಪ ಮನೆಗೆ ಹೋಗ್ತಾ ಇರೋದು ಗೊತ್ತಾಗಿದ್ದಕ್ಕೆ ವಾಪಸ್ ಸುಮ್ಮನೆ ಇನ್ನೇನು ನಮ್ಮ ಹತ್ರ ಹೋಗ್ತಾ ಇದೀನಿ. ಹೊಸಿ ಆಟ ಆಡಲಿಲ್ಲ. ಬಿಟ್ಬಿಡ ಬಜಿ, ಗಲಾಟೆ ಮಾಡ ಕೊಡ್ತಾನೆ ಚೆನ್ನಾಗಿ. ಫುಲ್ ಗಲಾಟೆ, ಇಬ್ರು ಕೈಲಿ ಹಿಡಿಯೋಕ್ಕಾಗಲ್ಲ. ಹಾಸ್ಪಿಟ್ಲು ಅಂತ ಗೊತ್ತಾದ ಇಟ್ಗೆ ಹಂಗೆ. ಹಾಸ್ಪಿಟ್ಲು ಅಂತ ಅಮ್ಮನ ಹತ್ರಕ್ಕೆ ಹೋಯ್ತಾನೆ ಇಲ್ಲ. ಕರಿ ನೀನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ